ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಾರ್ಗಶಿರ ಮಾಸಾನಾಂ ಮಾರ್ಗಶಿರೋಸ್ಮಿ ಅಂತ ಕರೀತಾರೆ. ಈ ಮಾರ್ಗಶಿರ ಮಾಸ ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈ ಮಾಸವನ್ನು ಹೇಗೆ ಉಪಯೋಗಿಸ್ಕೋಬೇಕು, ಯಾವ ರೀತಿ ಭಗವಂತನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂತಕ್ಕಂಥದ್ದನ್ನು ತಿಳಿಯೋದಕ್ಕೆ ಈ ಮಾಸ 9ನೆಯ ತಿಂಗಳ ಮಾಸ ಕೂಡ ಇದಾಗಿರುತ್ತೆ. ಇನ್ನು ಈ ಮಾಸದ ಮಹತ್ವ, ಈ ಮಾಸ ಈ 21ನೇ ತಾರೀಕು 11ನೇ ತಿಂಗಳು 2025ರಿಂದ ನಮಗೆ ಈ ಒಂದು ಮಾಸ 19/12/25 ತನಕ ಇರ್ತಕ್ಕಂಥ ಒಂದು ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ನಾವು ಈ ಮಾಸಕ್ಕೆ ಶ್ರೀಕೃಷ್ಣ ಭಗವಾನರಿಗೆ ಪ್ರಿಯವಾದ ಮಾಸ ಕೂಡ ಇದಾಗಿರುತ್ತೆ. ಶ್ರೀಕೃಷ್ಣ ಭಗವಾನರಿಗೆ ಪ್ರಿಯವಾದ ಮಾಸ ಕೂಡ ಇದಾಗಿರುತ್ತೆ. ಹಾಗೆ ಲಕ್ಷ್ಮೀದೇವಿ ಆರಾಧನೆಗೆ, ಲಕ್ಷ್ಮೀ ವ್ರತ ಮಾಡ್ಕೊಳ್ಳೋಕ್ಕೆ ಇದು ಭಾಳ ವಿಶೇಷವಾದ ಮಾಸನೇ ಇದಾಗಿರುತ್ತೆ. ಸಾಕ್ಷಾತ್ ಶ್ರೀಕೃಷ್ಣನೇ ಹೇಳಿದ್ದಾರೆ, ಮಾಸಾನಾಂ ಮಾರ್ಗಶಿರೋಸ್ಮಿ ಅಂತೂ ಕೂಡ ಹೇಳಿದ್ದಾರೆ. ಇನ್ನು ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ವಿಷ್ಣುವಿನ ಆರಾಧನೆ, ವಿಷ್ಣು ಸ್ಮರಣೆಯನ್ನು ಮಾಡ್ಕೊಳ್ತಾರೆ ಅವರಿಗೆ ಆಯುರ ಆರೋಗ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು, ಕಂಟಕಗಳಿರ್ಬೋದು, ದೋಷಗಳಿರ್ಬೋದು ಎಲ್ಲವೂ ಕೂಡ ಮುಕ್ತಾಯ ಆಗಿದ್ರೆ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಈ ಮಾಸದಲ್ಲಿ ಉಪವಾಸ ಇರ್ತಕ್ಕಂಥದ್ದಾಗ್ಬೋದು, ಭಗವನ್ ನಾಮ ಸ್ಮರಣೆ ಮಾಡ್ಕೊಳ್ಳೋದು, ದೇವಾಲಯದ ಭೇಟಿಗೆ ಆಗ್ತಕ್ಕಂಥದ್ದು, ಸಾಕ್ಷಾತ್ತು ಸೂರ್ಯ ಭಗವಾನರೇ ಈ ಮಾಸದಲ್ಲಿ ವಿಷ್ಣುವಿನ ಪೂಜೆ ಮಾಡಿರ್ತಕ್ಕಂಥ ಮಾಸ ಯಾವುದು ಅಂದರೆ ಅದು ಮಾರ್ಗಶಿರ ಮಾಸ ಕೂಡ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದ್ಸರಿ ಬ್ರಹ್ಮದೇವ ಹಂಸದ ಮೇಲೆ, ವಾಹನದ ಮೇಲೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ಭಗವಾನರ ಶಾಖ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಬ್ರಹ್ಮದೇವ ಸೂರ್ಯನಿಗೆ ಶಾಪ ಕೊಟ್ಟಿರ್ತಾರೆ, ಈ ಮಾಸದಲ್ಲಿ ನಿಮಗೆ ಶಕ್ತಿ ಇಲ್ಲದೆ ಹೋಗಲಿ ಅಂತ. ಹಾಗಾಗಿ ಆ ಸಾಕ್ಷಾತ್ ಸೂರ್ಯ ಭಗವಾನರು ತನ್ನ ಶಕ್ತಿಯನ್ನು ವೃದ್ಧಿಗೊಳಿಸ್ಕೊಳ್ಳೋಕ್ಕೋಸ್ಕರ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದಂಥ ಮಾಸ ಕೂಡ ಇದಾಗಿರುತ್ತೆ. ಈ ಮಾಸದಲ್ಲಿ ಬಹಳಷ್ಟು ವಿಶೇಷವಾಗಿ ಪ್ರದೋಷ ವ್ರತಗಳು ಬರ್ತಕ್ಕಂಥದ್ದು, ಹಾಗೆ ಶಿವ ಗೌರಿ ಪೂಜೆಯನ್ನು ಮಾಡ್ಕೊಳ್ಳೋದು, ಅನ್ನದಾನ. ಸ್ಕಂದ ಪುರಾಣದಲ್ಲಿ ಹೇಳ್ತಾನೆ, ಈ ಮಾಸದಲ್ಲಿ ಒಂದು ತುತ್ತು ಅನ್ನವನ್ನು ನೀವು ದಿನ ಅಥವಾ ಯಾರಿಗಾದರೂ ಕೊಟ್ಟಿದ್ದಾದರೆ ಎಷ್ಟೋ ಪುಣ್ಯದ ಫಲಗಳು ಕೂಡ ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ಮಾಸದಲ್ಲಿ ಸಾಕ್ಷಾತ್ ಶ್ರೀರಾಮ ಕೂಡ ಈ ಮಾಸದಲ್ಲಿ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ವಿವಾಹವನ್ನು ಶ್ರೀರಾಮ ಸೀತಾದೇವಿಯನ್ನು ವಿವಾಹ ಆಗ್ತಕ್ಕಂಥ ಮಾಸ ಯಾವುದು ಅಂದರೆ ಅದು ಈ ಮಾರ್ಗಶಿರ ಮಾಸ ಕೂಡ ಇದಾಗಿರುತ್ತೆ. ಈ ಮಾಸದಲ್ಲಿ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಏನಾದರೂ ಶಂಖ ಇದ್ದರೆ ಶಂಖ ಪೂಜೆಯನ್ನು, ಶಂಖ ಇಟ್ಟು ಅಕ್ಕಿಯಲ್ಲಿ ಶಂಖ ಇಟ್ಟು ಆ ಶಂಖಕ್ಕೆ ಪೂಜೆ ಏನಾದರೂ ನೀವು ಮಾಡಿದ್ದೆ ಆದರೆ ಸಕಲ ರೋಗ ರುಜಿನಗಳಿಂದ ಮುಕ್ತರಾಗ್ತಕ್ಕಂಥದ್ದು. ಹಾಗೆ ತೀರ್ಥ ಸ್ನಾನ, ಈ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿ ನೀರು ಸಹ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತಕ್ಕಂಥ ಮಂತ್ರದಿಂದ ಆ ನೀರು ಸಹ ತೀರ್ಥ ಸ್ನಾನ ಕೂಡ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಈ ಮಾಸದಲ್ಲಿ ಸಂತಾನ ಅಪೇಕ್ಷೆ ಇರ್ತಕ್ಕಂಥವ್ರು, ಮಕ್ಕಳಾಗ್ತಾ ಇಲ್ಲ ಅಂತಹವರು ವಿಷ್ಣುವಿನ ಪೂಜೆ, ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳೋದು, ಶಂಖ ಪೂಜೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಪ್ರತಿನಿತ್ಯ ಓಂ ಕೃಷ್ಣಾಯ ನಮಃ, ಇದು ಕೃಷ್ಣನಿಗೆ ಪ್ರಿಯವಾದ ಮಾಸ. ಓಂ ಕೃಷ್ಣಾಯ ನಮಃ ಕೇವಲ ಇಷ್ಟು ಹೇಳ್ಕೊಂಡ್ರೆ ಸಾಕು, ಎಷ್ಟೋ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಹಾಗೆ ಪಿತೃಪೂಜೆಗಳನ್ನು ಮಾಡ್ಕೊಳ್ಳೋದು, ದೇವರುಗಳಿಗೆ ಇದು ಪ್ರಥಮ ದಿನ. ಮಾರ್ಗಶಿರ ಮಾಸದ 1 ತಿಂಗಳು ದೇವರಿಗೆ ಇದು ಪ್ರಥಮ ದಿನ ಕೂಡ ಇದಾಗಿರುತ್ತೆ. ಏಕೆ ಅಂತ ಹೇಳಿದ್ರೆ ಸೂರ್ಯ ಭಗವಾನರು ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಪ್ರಯಾಣ ಮಾಡ್ತಾ ಇರತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಹಾಗಾಗಿನೇ ಧನುರ್ಮಾಸ ಕೂಡ 15ನೇ ತಾರೀಕು ಧನುರ್ಮಾಸ ಕೂಡ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸೂರ್ಯ ಬಲ ಕಡಿಮೆ ಇರುತ್ತೆ. ಓಂ ಕೃಷ್ಣಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೇಳ್ಕೊಳ್ಳೋದು, ವಿಷ್ಣು ಪೂಜೆ ಮಾಡ್ಕೊಳ್ಳೋದು, ತುಳಸಿಯಿಂದ ವಿಷ್ಣುವಿನನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಕ್ಷಾತ್ ಸೂರ್ಯ ಭಗವಾನರ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಮಗೆ ಉಸಿರಾಟದ ಪ್ರಕ್ರಿಯೆ, ವೈಜ್ಞಾನಿಕವಾಗಿ ಉಸಿರಾಟದ ಪ್ರಕ್ರಿಯೆ, ಏನೋ ಬಿಸಿ ಆಗ್ತಾ ಇದೆ ಶರೀರ, ಇವೆಲ್ಲವೂ ಬರ್ತವೆ. ಆದರೆ ಮಂತ್ರ ಪಠನೆಯಿಂದ, ಸ್ತೋತ್ರದಿಂದ ನಾವು ಮಾರ್ಗಶಿರ ಮಾಸವನ್ನು ಸಂಪೂರ್ಣವಾಗಿ ಬಳಸ್ಕೊಂಡಿದ್ದೆ ಆದರೆ ನಮಗೆ 120 ವರ್ಷ ಎಲ್ಲರಿಗೂ ಇರುತ್ತೆ. ನೀವು ನಡ್ಕೊಂಡಂಗೆ ಆ ಆಯಸ್ಸನ್ನು ಪಡ್ಕೊಳ್ತೀರಾ. ಹಾಗಾಗಿ ಈ ಮಾಸದಲ್ಲಿ ಭಕ್ತಿ ಶ್ರದ್ಧೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.